ಯಾವಲ್ಲಿ ಒಂದ್ ಕೇಳ ಸುಮ್ನೆ. ಇಡ್ಲಿ 3 ರೂಪಾಯಿ, ರೈಸ್ ಬಾತ್ 2 ರೂಪಾಯಿ, ವಡೆ 4 ರೂಪಾಯಿ, ಚಿತ್ರಾನ್ನ 3 ರೂಪಾಯಿ. ಮಾ ಏನ ಹೊಸದಾಗಿ ಹೋಟ್ಲು ಬಿಸ್ನೆಸ್ ಶುರು ಮಾಡ್ದಂಗಿದ್ಯಾ ಏಟೆ? ಎಲ್ಲ ಸಮಾಚಾರ, ಎಲ್ಲ ತಿಂಡಿಗಳು ರೇಟ್ ಕಾರ್ಡ್ ಸಮೇತ ಹೇಳ್ತಾ ಇದೀಯಾ? ನೋಡಿದ್ರೇನ್ರಿ ಬೈರತಿ ಸುರೇಶ್ ಅವ್ರ ಕತೆಯ? ನಗರಾಭಿವೃದ್ಧಿ ಸಚಿವರನ್ನ ಮಾಡಿದ್ದಕ್ಕೆ ಈ ರೀತಿ ಎಲ್ಲ ಆಟಗಳಾಡ್ತಾ ಇದ್ದಾರೆ. ಅಲ್ಲ, ಇವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ. ಆಲ್ರೆಡಿ ಸಿದ್ದರಾಮಣ್ಣನ 3 ಕಾಸಾ ವಿಕೆಟ್ಗಳನ್ನ ಹೈಕಮಾಂಡ್ ಹೊಡೆದಾಕಿದೆ. ಇನ್ನು ಈ ಲಂಚದ ಆರೋಪದ ಮೇಲೆ ಈ ಮನುಷ್ಯನು ವಜಾ ಮಾಡಿಬಿಟ್ರೆ ಸಿದ್ದರಾಮಣ್ಣ ಎಲ್ಲಿಗ್ರಿ ಹೋಗ್ಬೇಕು? ಲಂಚ ಲಂಚ ಲಂಚ, ಎಲ್ಲಿ ನೋಡಿದ್ರು ಲಂಚ. ಬೇಕಿತ್ತ ಇವ್ರಿಗೆಲ್ಲ ಈ ಲಂಚ? ಎಲ್ಲ ನನ್ನ ಮಗನೇ, ರಾಜಕೀಯ ಮತ್ತು ಲಂಚ ಇವೆರಡು ಒಂದನ್ ಬಿಟ್ಟು ಒಂದ್ ಇರೋಕಿಲ್ಲ ಕಣ್ಲ. ಇದು ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡ್ ಇದ್ದಂಗೆ. ಅದನ್ ಬಿಟ್ಟು ಇದು ಇರಕಿಲ್ಲ, ಇದನ್ ಬಿಟ್ಟು ಅದು ಇರಕಿಲ್ಲ. ಏನೋ ಬೈರ್ತಿ ಸ್ವಲ್ಪ ವಾಟೆ ಕವರಕ್ ಹೋಗಿ ಸಿಗಾಕೇಳದಷ್ಟೇ. ಇಲ್ಲಿ ಎಲ್ಲ ಅವ್ರೆ ಬಾರ್ಲಾ ಅಂದ್ರು ಮಾವಳ್ಳೆ ಅಂತಾರಲ್ಲ ಹಂಗೆ. ಏನೇ ಆಗ್ಲಿ ಸಾವುಕಾರ್ರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಊರ್ ಬಿಟ್ಬಿಡೋಣ ಅಂತ ಅನ್ಸುತ್ತೆ. ಊರ್ ಬಿಟ್ರೆ ಕಳ್ಕಣದ್ ನೀನೆಯ. ಇಲ್ಲಿ ಮಜಾ ಮಾಡೋರು ಮಾಡ್ತಾ ಇರ್ತಾರೆ. ಒಟ್ನಾಗೆ ಜನ ಈ ಸಲ ಎಲೆಕ್ಷನ್ ನಲ್ಲಿ ತೀರ್ಮಾನ ಮಾಡ್ತಾರೆ ಕಣ್ಲ, ಯಾವ ಮುಸುಡಿ ಮ್ಯಾಗೆ ಒತ್ತಬೇಕು ನಮ್ಮ ವೋಟು ಅಂತ. ಅಲ್ಲಿವರೆಗೂ ತಡ್ಕಳ್ಳ. ಏನು ತಡ್ಕೊಳ್ಳೋದು ಏನೋ. ಸಿದ್ದರಾಮಯ್ಯ ಅವ್ರದೊಂಥರ ಪರಿಸ್ಥಿತಿ ನೋಡಿದ್ರೆ ನನಗೆ ನಗಬೇಕೋ ಅಳ್ಬೇಕೋ ಗೊತ್ತಾಗ್ತಾ ಇಲ್ಲ. ನಮ್ಮ ಘನತೆ ಬತ್ತ ಸಿಎಂ ಅವ್ರ ಬಗ್ಗೆ ಇನ್ನೊಂದು ಎಕ್ಸ್ಟ್ರಾ ಮಾತಾಡಿದ್ರೆ ಮಗನೇ ಕಾಲ್ ಸಂದಿಗೆ ಒದ್ದು ಬಿಡ್ತಾನೆ. ತಡಿರಿ ಓದಿರಂತೆ ಆಮೇಲೆ. ಅಲ್ರಿ ಸಾವುಕಾರ್ರೆ, ಕೆ.ವಿ. ರಾಜಣ್ಣ ಏನ್ ಹೇಳಿದ್ರು ಗೊತ್ತೇ? ಸಿಎಂ ಅವರಿಗೆ ಯಾರು ಏನು ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳ್ಕೊಳ್ಳುವಂತ ಅಸಹಾಯಕತೆ ಅವ್ರಿಗೆ ಬಂದಿಲ್ಲ. ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದಾರೇನೋ ಅನ್ನೋ ಜನ ಮಾತಾಡ್ತಾರಲ್ಲ, ಅದನ್ನ ನಾನು ನಂಬುವಾಗ ಆಗ್ತದೆ. ಯಾರು ಮಾಡಿರ್ಬಹುದು ಅನ್ನೋದನ್ನು ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ, ಆಮೇಲೆ ನಿಮ್ಗೆ ತಿಳಿಸ್ತೀನಿ. ಕೇಳಿಸ್ಕೊಂಡ್ರ? ಈಗ ಏನ್ ಹೇಳ್ತೀರಾ ಹೇಳಿ. ನಮ್ಮ ಸಿಎಂ ಸ್ವಲ್ಪ ಕೊಳ್ಳೇಗಾಲ ಚಾಮರಾಜನಗರದ ಕಡೆಗೆ ನೆಂಟರು ಮಡಿಕೊಂಡಿದ್ದಾರೆ. ಯಾರ ಆಗ್ದಿರ ನೆಂಟರು ಈ ಕೊಳ್ಳೇಗಾಲದವರು ಚಾಮರಾಜನಗರದವರು ಏನ ಮಾಡಿಸಿದ್ರು ಮಾಡಿರ್ಬೋದಪ್ಪ. ಯಾಕೆಂದ್ರೆ ನಮ್ಮ ಸಿದ್ದಣ್ಣ ಸುಮ್ಮನೆ ಇರೋಕಿಲ್ಲ. ಒಂದು ಸಲ ಸುಮ್ಮನೆ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗಿದ್ರಂತೆ ಅಂದಾಗ ಎಲ್ಲರ ಮ್ಯಾಗೂ ಬಿದ್ದು ಮಖಾಮೂತಿ ಪರ್ಸೆ ಹಾಕಿದ್ದು ಜ್ಞಾಪಕ ಆಯ್ತಲ್ಲ. ಹಂಗೆ ಏನಂದ್ರೆ ಅದು ಮಾತಾಡಿದ್ರೆ ಸುಮ್ಮನೆ ಇರ್ತಿರ್ಲಿಲ್ಲ. ಆದರೆ ಈ ಸಲ ವಜಾ ಮಾಡೋ ಕೇಸಲ್ಲಿ ಸೈಲೆಂಟ್ ಆಗಿಬಿಟ್ರದ್ದು ನೋಡಿದ್ರೆ ನೀನು ಹೇಳೋದು ವಸಿ ದಿಟ ಅನ್ನಿಸ್ತೈತೆ ಕಣ್ಲ. ಹೋಗ್ಲಿ ಬಿಡಿ ಪಾಪ, ಈ ಮಾಟ ಮಂತ್ರದ ಕತೆನ ನಾವು ಇಲ್ಗೊಂದ್ ಕಡೆ ಹೋಲಿಕೆ ಮಾಡ್ಬೋದು ನೋಡಿ. ನಾನೊಬ್ಬ ಒಳ್ಳೆ ಮಗನಂತೂ ಆಗಕ್ಕಾಗಿಲ್ಲ. ಎಲ್ಲಾ ರೀತಿಯಲ್ಲಿ ಯಾವಾಗಾದ್ರೂ ನನ್ನ ತಂದೆ ತಾಯಿಗೆ ಕೆಟ್ಟದೇ ಆಗಿರೋದು ನನ್ನಿಂದ. ಅಗಳಗಳಗಳು ಪಾಪ ಮಗ ಅಳಕ್ ಶುರು ಮಾಡ್ಕೊಂಡ್ಬಿಡೋದಲ್ಲೋ. ಕೊನೆಗೂ ಬುದ್ಧನಿಗೆ ಅರಳಿ ಮಾಡೋದು ಕೆಳಗಡೆ ಜ್ಞಾನೋದಯ ಆದಂಗೆ ಈ ಪಾಪಗೂ ಜ್ಞಾನೋದಯ ಆಗ್ಬಿಡ್ತಲ್ಲೋಲೇ. ಕೊನೆಗೂ ಆಗ್ಬಿಡ್ತಲ್ಲೋ ಬದಿಕಂಡ್ರಿ ಕಣ ನಮ್ ಜನ. ರೀ ಸುಮ್ನೆ ರೀ, ಗುಂಡಿಗೆ ಬಿದ್ದವನ್ಗೆ ಆಳು ಒಂದ್ ಕಲ್ಲು ಅಂತ ನೀವು ಬೇರೆ ಹೇಳ್ತಾ ಇದೀರಲ್ಲ. ಹೂನಪ್ಪ, ಗುಂಡಿಗೆ ಬಿದ್ದವನ್ಗೆ ಆಳು ಒಂದ್ ಕಲ್ಲು ಹಾಕೋದು ಯಾವಾಗ ಗೊತ್ತಾ? ಅವನು ಸಾನೆ ಮೆರಿತಿದ್ದಾಗ. ಈಗ ಆಗಿರೋದು ಅದೇ ಕತೆ. ಇವಯ್ಯ ಕಾಂಗ್ರೆಸ್ಗೆ ಒಂದು ದಿಕ್ಕು ತೋರ್ಸ ನಾವಿಕ ಆಯ್ತಾನೆ ಅಂತ ಎಲ್ಲಾ ಕಡೆ ಪ್ರಚಾರ ಮಾಡ್ಕೊಂಬಂದಿದ್ರು. ಆದ್ರೆ ಈಗ ನೋಡಿದ್ರೆ ಕಾಂಗ್ರೆಸ್ಗೆ ಇಂಥ ಒಂದು ನಾಯಕ ಆಗಬಾರ್ದು ಅನ್ನೋ ಎಕ್ಸಾಂಪಲ್ ಆಗ್ಬಿಡ್ತಲ್ಲೋ ಈ ಗಂಡು ಮಗ. ಏನೋ ಒಲಿ ಬಿಡಪ್ಪ, ಪಾಪ ಆ ಕಡೆ ಆ ಅಪ್ಪ ನೋವು ತಿಂತವನೆ, ಅವ್ರ ಅಪ್ಪ ನೀಸ್ಕೊಂಡವನು, ಇನ್ನು ಮಗ ನೀಸ್ಕೊಂಡವನು ನಾನು ಮಗನೇ ಆಗ್ಲಿಲ್ವಲ್ಲ ಅಂತ ನೋವು ತಿಂತವನೆ. ಒಟ್ನಾಗೆ ರಾಜಕೀಯದಾಗೆ ಏನೇನೋ ಬೇಯ್ತೈತೆ ಕಣ್ಲ. ಹೌದೌದು, ತುಂಬಾ ಬೇಯ್ತೈತೆ. ಬಂದ್ಬಿಟ್ಟ ನಂದೆಲ್ಲಿಕ್ಲಿ ಅಂತ ಒಂದು ಡೈಲಾಗ್ ಹೇಳೋಕೆ ನಡಿಲ್ಲ. ನಮ್ಮ ಮನೇಲಿ ಇವತ್ತು ನಮ್ಮೂರಿಂದ ನನ್ನ ಹಳೆ ಡವು ಮೊಟ್ಟೆ ಕೋಳಿ ಸಾರು ಮಾಡ್ಕೊಂಬಂದವಳಂತೆ. ಬಿಟ್ಟಿಯಾಗಿ ಉಂಡ್ಕೊಂಡೋಗ್ಯಾ ನಡಿ ಶಿವನೇ ಸಂಬ್ಲಿಂಗ. ಯಾವಲ್ಲಿ ಒಂದ್ ಕೇಳ ಸುಮ್ನೆ.